ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಅನುದಿನದ ದೇವರ ವಾಕ್ಯಗಳ ಅಧ್ಯಯನವು ನಮ್ಮನ್ನು ನಂಬಿಕೆಯಲ್ಲಿ ನಡೆಸುತ್ತಿರುವುದರಿಂದ ದೇವರನ್ನು ಕೊಂಡಾಡೋಣ. ಕಳೆದ ಕಾರ್ಯಕ್ರಮದಲ್ಲಿ ಯಾಕೋಬನು ಲಾಬಾನನ ಬಳಿಯಿಂದ ಓಡಿ ಹೋಗಲು ಸಿದ್ಧವಾದದ್ದನ್ನು ತಿಳುಕೊಂಡೆವು. ಇಂದು ಯಾಕೋಬನು ಹೇಗೆ ಮಾವನ ಬಳಿಯಿಂದ ಓಡಿದನು, ಲಾಬಾನನು ಏನು ಮಾಡಿದನು, ಮಿಚ್ಪಾದ ಒಡಂಬಡಿಕೆ, ಯಾಕೋಬನ ಜೀವಿತದ ಬಿಕ್ಕಟ್ಟು ಎಂಬ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 25ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ಯಾಕೋಬನು ತನ್ನ ಸ್ವದೇಶಕ್ಕೆ ಹಿಂತಿರುಗಲು ಸಿದ್ಧನಾಗುತ್ತಿದ್ದುದನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದುವರೆದು ನಾವು ಯಾಕೋಬನು ಕಾರಾನಿನಿಂದ ಓಡಿ ಹೋಗುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಆಗ ಯಾಕೋಬನು ತನ್ನ ಮಕ್ಕಳನ್ನು ಹೆಂಡತಿಯರನ್ನು ಒಂಟೆಗಳ ಮೇಲೆ ಹತ್ತಿಸಿ ತಾನು ಗಳಿಸಿಕೊಂಡಿದ್ದ ಎಲ್ಲ ಆಸ್ತಿಯನ್ನು, ಪದ್ದಾನ್ ಆರಾಮ್ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಎಲ್ಲ ಪಶುಗಳನ್ನೂ ತೆಗೆದುಕೊಂಡು ಕಾನಾನ್ ದೇಶಕ್ಕೆ ತನ್ನ ತಂದೆಯಾದ ಈಸಾಕನ ಬಳಿಗೆ ಹೋಗುವುದಕ್ಕಾಗಿ ಹೊರಟನು. ಲಾಬಾನನು ತನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವುದಕ್ಕೋಸ್ಕರ ಹೋಗಿದ್ದನು. ಹೀಗಿರುವಲ್ಲಿ ರಾಹೇಳಲು ತನ್ನ ತಂದೆಯ ಮನೆಯಲ್ಲಿದ್ದ ವಿಗ್ರಹಗಳನ್ನು ಕದ್ದುಕೊಂಡಳು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಬಹು ಆಸಕ್ತಿಕರವಾಗಿರುವ ಒಂದು ಪ್ರಕಟಣೆಯನ್ನು ನಾವು ನೋಡಲಿದ್ದೇವೆ. ನೋಡಿರಿ, ಯಾಕೋಬನು ಕೂಡಲೇ ಎದ್ದು ಅವಸರವಾಗಿ ಅಲ್ಲಿಂದ ಹೊರಡುತ್ತಾ ಇದ್ದಾನೆ. ತನ್ನ ಅಣ್ಣನಾದ ಏಸಾವನಿಂದ ತಪ್ಪಿಸಿಕೊಳ್ಳಲು ಮನೆಯಿಂದ ಹೊರಟು ಬರುವಾಗಲೂ ಇದೇ ರೀತಿಯಾಗಿ ಬಂದಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದು. ಈಗ ತನ್ನ ಮಾವನಾದ ಲಾಬಾನನಿಂದ ಹೊರಟು ಹೋಗುತ್ತಾ ಇದ್ದಾನೆ. ಆದರೆ ಈ ಸಾರಿ ತಪ್ಪು ಅವನದ್ದಾಗಿರುವುದಿಲ್ಲ. ಇದಕ್ಕೋಸ್ಕರ ಅವನು ಸಿದ್ಧನಾಗಿದ್ದನು. ದೇವರು ಅಸಹ್ಯ ಪಡುವಂಥ ಆರಾಧನೆಯಾಗುತ್ತಿರುವ ಮನೆಯಲ್ಲಿ ಯಾಕೋಬನ ಮಕ್ಕಳು ಬೆಳೆಯಬಾರದು ಎಂದು ದೇವರು ಉದ್ದೇಶಿಸಿದ್ದನು. ಆದರೆ ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದ ರಾಹೇಳಲು ತನ್ನ ತಂದೆಯ ಮನೆಯಲ್ಲಿದ್ದ ವಿಗ್ರಹಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಲು ಬಯಸಿದಳು. ಆಕೆಯು ಎಂಥ ಪ್ರಾಚೀನ ಕಲ್ಪನೆಯನ್ನು ಹೊಂದಿದ್ದಾಳಲ್ಲವೇ? ಅನೇಕ ವರ್ಷಗಳ ಹಿಂದೆ ಯೌವನಸ್ಥನಾದ ಯಾಕೋಬನು ತನ್ನ ಮನೆಯಿಂದ ಓಡಿ ಬರುತ್ತಿದ್ದಾಗ ಅವನು ದೇವರಿಂದ ಓಡಿ ಹೋಗಬಹುದು ಎಂದು ಅಂದುಕೊಂಡು ಬಂದಿದ್ದನು. ಆದರೆ ಬೇತೇಲಿನಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡನು ಮತ್ತು ಯಾಕೋಬನು ತಾನು ದೇವರಿಂದ ಎಂದೂ ಓಡಿ ಹೋಗುವುದಕ್ಕಾಗುವುದಿಲ್ಲ ಎಂಬುದನ್ನು ಕಂಡುಕೊಂಡನು. ಪ್ರಿಯರೇ, ನಾವು ಸುಮ್ಮನೆ ದೇವರಿಂದ ಓಡಿ ಹೋಗಲು ಆಗುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಪ್ರಿಯರೇ, ಲಾಬಾನನು ಕುರಿಗಳ ಉಣ್ಣೆಯನ್ನು ಕತ್ತರಿಸೋದಕ್ಕೋಸ್ಕರ ಹೋಗುವವರೆಗೂ ಯಾಕೋಬನು ಕಾದುಕೊಂಡಿದ್ದನು. ಬಹುಶಃ ಲಾಬಾನನು ಮನೆಯಿಂದ ಹಲವಾರು ಮೈಲುಗಳಷ್ಟು ದೂರ ಹೋಗಿದ್ದಿರಬಹುದು. ಹೀಗೆ ಲಾಬಾನನು ಮನೆಯಿಂದ ಹೊರಗೆ ಹೋಗಿದ್ದಾಗ ಯಾಕೋಬನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 20 ಮತ್ತು 21ನೇ ವಚನ ಓದುವಾಗ ಅಲ್ಲಿ ಯಾಕೋಬನು ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿ ಯುಪ್ರಟೀಸ್ ಮಹಾನದಿಯನ್ನು ದಾಟಿ ಗಿಲ್ಯಾದ್ ಎಂಬ ಬೆಟ್ಟದ ಸೀಮೆಯ ದಾರಿ ಹಿಡಿದಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅವರು ಹೆಚ್ಚಿನ ಭಾಗವನ್ನು ಈಗಾಗಲೇ ದಾಟಿ ಹೋಗಿದ್ದಾರೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 22 ಮತ್ತು 23ನೇ ವಚನ ಓದುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಈಗ ಲಾಬಾನನು ಯಾಕೋಬನನ್ನು ಹಿಡಿಯಬೇಕಾಗಿದ್ದರೆ ಬಹಳಷ್ಟು ವೇಗವಾಗಿ ಹೋಗಬೇಕಾಗಿದೆ ಎಂಬುದೇ. ಹೇಗೋ ಈ ಸಮಯಕ್ಕಾಗಲೇ ಲಾಬಾನನು ಯಾಕೋಬನನ್ನು ದ್ವೇಷಿಸುತ್ತಾ ಇದ್ದಾನೆ. ಬಹುಶಃ ಅವನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಕೋಪಗೊಂಡಿರಬಹುದು. ಆದರೆ ಪ್ರಿಯರೇ, ದೇವರು ಮಧ್ಯ ಪ್ರವೇಶಿಸಿದನ್ನು ನಾವು ಇಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ಒಂದು ಸತ್ಯ ನಾವು ತಿಳ್ಕೊಳ್ಬೇಕು. ದೇವರ ಜೊತೆ ಇರುವುದಾದರೆ ದೇವರು ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಧ್ಯ ಪ್ರವೇಶಿಸ್ತಾನೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 24ನೇ ವಚನವನ್ನು. ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ,
ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಇದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ ದೇವರು ಲಾಬಾನನಿಗೆ ನೀನು ಏನು ಮಾತಾಡುತ್ತಿ, ಏನು ಮಾಡುತ್ತಿ ಎಂಬುದರ ವಿಷಯದಲ್ಲಿ ಹುಷಾರಾಗಿರು ಎಂಬುದಾಗಿ ಹೇಳಿದಂತಿದೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಲಾಬಾನನು ಯಾಕೋಬನನ್ನು ಸಂಧಿಸಿದಾಗ ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದ್ದನು. ಲಾಬಾನನು ತನ್ನವರೊಡನೆ ಅದೇ ಗಿಲ್ಯಾದ್ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದನು ಎಂಬುದೇ. ನೋಡಿರಿ ಪ್ರಿಯರೇ, ಲಾಬಾನನು ಬಹಳ ಬುದ್ಧಿವಂತನಾಗಿದ್ದಾನೆ. ಯಾಕೋಬನಿಂದ ಎಲ್ಲ ಸೊತ್ತನ್ನು ಮರಳಿ ಪಡೆಯಲು ಕೋಪದಿಂದ ತುಂಬಿದವನಾಗಿದ್ದಾನೆ. ಬಹುಶಃ ಯಾಕೋಬನನ್ನು ಕೊಂದು ತನ್ನ 2 ಮಕ್ಕಳನ್ನು ಮೊಮ್ಮಕ್ಕಳನ್ನೆಲ್ಲ ಹಿಂದಕ್ಕೆ ಪಡೆದುಕೊಳ್ಳಬೇಕೆಂದು ಆಲೋಚಿಸುತ್ತಿದ್ದಿರಬೇಕು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ಲಾಬಾನನು ಯಾಕೋಬನಿಗೆ, ಇದೇನು ನೀನು ಮಾಡಿದ್ದು? ನೀನು ನನ್ನ ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಸೆರೆ ಹಿಡಿದವರಂತೆ ತೆಗೆದುಕೊಂಡು ನನಗೆ ಏನೂ ಹೇಳದೆ ಓಡಿ ಬಂದಿಯಲ್ಲ. ಯಾಕೆ ನನ್ನನ್ನು ಮೋಸಗೊಳಿಸಿ ಕಳ್ಳತನದಿಂದ ಬಂದಿ? ನನಗೆ ತಿಳಿಸಿದ್ದರೆ ನಾನು ಸಂಗೀತ ಮಾಡಿಸಿ ಮದ್ದಳೆ, ವೀಣೆ ಮುಂತಾದ ವಾದ್ಯಗಳೊಡನೆ ಸಂತೋಷದಿಂದ ನೀನನ್ನು ಸಾಗ ಕಳಿಸುತ್ತಿದ್ದೆನು ಎಂಬುದೇ. ನೋಡಿರಿ ಪ್ರಿಯರೇ, ಲಾಬಾನನು ಎಷ್ಟು ಬುದ್ಧಿವಂತಿಕೆಯಿಂದ ರಾಜತಾಂತ್ರಿಕವಾಗಿ ಮಾತನಾಡುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಯಾಕೋಬನು ತನ್ನ ಕುಟುಂಬವನ್ನು ಒಂದು ಅದ್ಭುತವಾದ ಬೀಳ್ಕೊಡುಗೆ ಸಮಾರಂಭದಿಂದ ವಂಚಿತಗೊಳಿಸಿದ್ದಕ್ಕಾಗಿ ಅವನು ಅಪರಾಧಿ ಎಂಬ ಮನೋಭಾವವನ್ನು ಹೊಂದಲಿ ಎಂಬ ಪ್ರಯತ್ನವನ್ನು ಲಾಬಾನನು ಮಾಡುತ್ತಾ ಇದ್ದಾನೆ. ಒಂದು ಶ್ರೇಷ್ಠವಾದ ಆಚರಣೆಯನ್ನು ಮಾಡಬಹುದಾಗಿತ್ತು ಎಂದು ಅವನು ಹೇಳುತ್ತಾ ಇದ್ದಾನೆ. ಆದರೆ ಬಹುಶಃ ಅವನು ಹಾಗೇ ಮಾಡುತ್ತಿರಲಿಲ್ಲ. ನಂತರ ಅವನು ಭಾವನೆಗೆ ಮೊರೆ ಹೋಗಲು ಮುಂದಾಗುತ್ತಾನೆ. ಅದನ್ನು ನಾವು ಮುಂದಿನ ವಚನದಲ್ಲಿ, ಅಂದರೆ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 28ರಲ್ಲಿ ನೋಡಬಹುದು. ನೋಡಿರಿ ಪ್ರಿಯರೇ, ಅವನ ಮೊಮ್ಮಕ್ಕಳು ಲೋಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಬಹು ಪ್ರಾಮುಖ್ಯ ವ್ಯಕ್ತಿಗಳು ಆಗುವುದಕ್ಕೆ ಉದ್ದೇಶಿಸಲ್ಪಟ್ಟವರಾಗಿದ್ದಾರೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯಾದ ದೇವರು ಯಾಕೋಬನಿಗೆ ಏನೂ ಅನ್ನಬೇಡ, ನೋಡಿಕೋ ಎಂದು ನನಗೆ ಎಚ್ಚರಿಸಿದನು ಎಂಬುದೇ. ಇಲ್ಲಿ ಲಾಬಾನನ ಹೃದಯದಲ್ಲಿರುವಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅವನು ಖಂಡಿತವಾಗಿಯೂ ಕೇಡು ಮಾಡಲು ಬಯಸಿದನು, ಆದರೆ ಅಬ್ರಹಾಮ ಈಸಾಕನ ದೇವರು ಅವನನ್ನು ತಡೆದನು. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು. ಅದಿರಲಿ, ನನ್ನ ದೇವರುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಲಾಬಾನನ ಕುಟುಂಬದಲ್ಲಿ ದೇವರಿಗೆ ಇಷ್ಟವಾಗದೇ ಇರುವಂಥ ಆರಾಧನೆಯು ನಡೆಯುತ್ತಿತ್ತು. ರಾಹೇಲಳು ಕದ್ದುಕೊಂಡದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಅವನು ಉತ್ತರಿಸುವಾಗ ತಾನು ಯಾಕೆ ಓಡಿ ಹೋಗಬೇಕಾಯಿತು ಎಂಬುದರ ಕುರಿತಾಗಿ ಅಷ್ಟೇ ಹೇಳುತ್ತಾ ಇದ್ದಾನೆ. ಲಾಬಾನನು ಒಂದು ವೇಳೆ ತನ್ನ ಹೆಣ್ಣು ಮಕ್ಕಳನ್ನು, ಅಂದರೆ ಯಾಕೋಬನ ಹೆಂಡತಿಯರನ್ನು ಒತ್ತಾಯಪೂರ್ವಕವಾಗಿ ತೆಗೆದುಕೊಂಡು ಬಿಟ್ಟಾನು ಎಂಬ ಭಯವು ಯಾಕೋಬನಲ್ಲಿತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 31ನೇ ವಚನದಲ್ಲಿ ಓದುವಾಗ ತಿಳಿದುಕೊಳ್ಳುತ್ತೇವೆ. ಈಗ ಅವನು ಕದ್ದ ದೇವರುಗಳ ಆರೋಪಕ್ಕೆ ಉತ್ತರಿಸುತ್ತಾನೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 32ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ. ನಮ್ಮ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು. ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ ಎಂದು ಹೇಳಿದನು. ರಾಹೇಲಳು ಆ ದೇವರುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ ಎಂಬುದೇ. ಪ್ರಿಯರೇ, ಲಾಬಾನನಿಂದ ಕದ್ದುಕೊಂಡಂಥ ವಸ್ತುಗಳ ವಿಷಯದಲ್ಲಿ ಯಾಕೋಬನಿಗೆ ಏನು ತಿಳಿದಿರಲಿಲ್ಲ ಮತ್ತು ಯಾರೂ ಅವುಗಳನ್ನು ಕದ್ದುಕೊಂಡಿರುವುದಿಲ್ಲ ಎಂಬ ವಿಷಯದಲ್ಲಿ ಅವನು ಖಚಿತವಾಗಿದ್ದನು. ನೋಡಿರಿ ಪ್ರಿಯರೇ, ಯಾಕೋಬನು ಲಾಬಾನನನ್ನು ನಂಬಲಿಲ್ಲ. ಅದೇ ಸಮಯದಲ್ಲಿ ಲಾಬಾನನು ಕೂಡ ಯಾಕೋಬನನ್ನು ನಂಬಲಿಲ್ಲ. ಆದುದರಿಂದಲೇ ಅವನು ಎಲ್ಲರ ಗುಡಾರಗಳಲ್ಲಿ ಹೋಗಿ ತನ್ನ ವಸ್ತುಗಳಿಗಾಗಿ ಹುಡುಕಾಡಿದನು. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ಓದುವಾಗ ಅಲ್ಲಿ ಲಾಬಾನನು ನಡೆಸಿದ ಹುಡುಕಾಟದ ಸ್ವಲ್ಪ ಮಾಹಿತಿಯನ್ನು ನಾವು ಕಂಡುಕೊಳ್ಳುತ್ತೇವೆ. ತನ್ನ ಹೆಣ್ಣು ಮಕ್ಕಳಲ್ಲಿ
ಖಂಡಿತವಾಗಿಯೂ ಯಾರಾದರೊಬ್ಬರು ತನ್ನ ವಸ್ತುಗಳನ್ನು ಕದ್ದುಕೊಂಡಿರಬಹುದು ಎಂದು ಅವನು ಎದುರು ನೋಡುತ್ತಿದ್ದನು. ರಾಹೇಲಳು ತನ್ನ ತಂದೆಯಂತೆಯೇ ಬುದ್ಧಿವಂತಳಾಗಿದ್ದಾಳೆ. ಆಕೆಯು ಕದ್ದುಕೊಂಡ ಆ ವಸ್ತುಗಳನ್ನು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು ಮತ್ತು ತನ್ನ ಅನಾರೋಗ್ಯದ ನಿಮಿತ್ತ ಎದ್ದು ನಿಂತುಕೊಳ್ಳುವುದಕ್ಕಾಗುವುದಿಲ್ಲ ಎಂಬ ನೆಪವನ್ನು ಸಹ ಹೇಳಿದಳು. ನೋಡಿರಿ ಪ್ರಿಯರೇ, ಲಾಬಾನನಿಂದ ಕದ್ದು ತಂದ ಆ ವಸ್ತುಗಳು ಅವನಿಗೆ ಬಹಳ ಪ್ರಾಮುಖ್ಯವಾಗಿದ್ದವು. ಲಾಬಾನನು ತನ್ನ ವಸ್ತುಗಳಿಗಾಗಿ ಹುಡುಕಾಡಿದ ನಂತರ ಯಾವುದೊಂದೂ ಸಿಕ್ಕದಾದಾಗ ಯಾಕೋಬನಿಗೆ ಮತ್ತಷ್ಟು ಧೈರ್ಯವು ಬರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿರಿ. ಆಗ ಯಾಕೋಬನು ಕೋಪಿಸಿಕೊಂಡು ಲಾಬಾನನನ್ನು ಗದರಿಸಿ, ನೀನು ಇಷ್ಟು ಆತುರಪಟ್ಟು ನನ್ನನ್ನು ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನೋ ಎಂಬುದೇ. ನೋಡಿರಿ ಪ್ರಿಯರೇ, ಈಗ ಯಾಕೋಬನು ತನ್ನ ಆಕ್ಷೇಪಣೆಯನ್ನು ಹೊರಹಾಕುತ್ತಾ ಇದ್ದಾನೆ. ಅವನು ಬಲವಾದ ಪೆಟ್ಟುಗಳ ಶಾಲೆಯಲ್ಲಿ ತೇರ್ಗಡೆ ಹೊಂದಿರುತ್ತಾನೆ. ಈಗ ಪದವಿಯನ್ನು ಹೊಂದಲಿದ್ದಾನೆ. ಲಾಬಾನನು ಹುಡುಕಾಡಿದ ನಂತರವೂ ಅವನ ವಸ್ತುಗಳು ಸಿಕ್ಕದೇ ಹೋದಾಗ ಯಾಕೋಬನು ಮತ್ತಷ್ಟು ಗಟ್ಟಿಯಾಗಿ ಲಾಬಾನನನ್ನು ಪ್ರಶ್ನಿಸುವುದನ್ನು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ನಾನು 20 ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ, ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ, ನಿನ್ನ ಹಿಂಡಿನ ಟಗರುಗಳನ್ನು ನಾನೇನು ತಿಂದು ಬಿಡಲಿಲ್ಲ ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ಯಾಕೋಬನು ಲಾಬಾನನ ಬಳಿಯಲ್ಲಿ ಎಷ್ಟು ವರ್ಷ ಇದ್ದನೆಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಮತ್ತು ಅವನು ಹೇಳುವುದೇನೆಂದರೆ ಅವನಿಗೆ ಸರಿಯಾಗಿ ಊಟವೂ ಸಹ ಸಿಕ್ಕಿರಲಿಲ್ಲ ಎಂಬುದೇ. ಪ್ರಿಯರೇ, ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ ಓದಿಕೊಳ್ಳುವಾಗ ಅಲ್ಲಿ ಯಾಕೋಬನು ಲಾಬಾನನ ಹಿಂಡುಗಳಲ್ಲಿ ಸಂಭವಿಸಿದ ನಷ್ಟವನ್ನು ಹೇಗೆ ತನ್ನ ಪಾಲಿಗೆ ತೆಗೆದುಕೊಂಡನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಚಳಿಯಾಗಲಿ ಬಿಸಿಲಾಗಲಿ ಹಗಲು ಇರುಳು ಎನ್ನದೆ ಹೇಗೆ ತಾನು ಕಷ್ಟಪಟ್ಟಿರುವೆನು ಎಂಬುದನ್ನು ಸಹ ಯಾಕೋಬನು ತಿಳಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 41ನೇ ವಚನವನ್ನು ಗಮನಿಸಿರಿ. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು, ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದೀ ಎಂಬುದೇ. ಪ್ರಿಯರೇ, ಬುದ್ಧಿವಂತನಾದ ಯಾಕೋಬನು ಪಾಪದೊಂದಿಗೆ ತಪ್ಪಿಸಿಕೊಂಡು ದಾಟಿಕೊಂಡು ಹೋಗಬಹುದು ಎಂದು ಅಂದುಕೊಂಡಿದ್ದನು. ಆದರೆ ದೇವರು ಅವನನ್ನು ಬಿಡಲಿಲ್ಲ. ಯಾಕೆಂದರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ದೇವರು ಸ್ಪಷ್ಟವಾಗಿ ತಿಳಿಸಿದ್ದನು. ಯಾಕೋಬನು ತನ್ನ ಸ್ವಂತ ಮನೆಯಲ್ಲಿ ದೇವರಿಗೆ ಅಧೀನನಾಗಲು ನಿರಾಕರಿಸಿದನು. ಆದುದರಿಂದ ಇಲ್ಲಿ ಅವನ ಮಾವನಾದ ಲಾಬಾನನಿಗೆ ಅಧೀನನಾಗಬೇಕಾಯಿತು. ಯಾಕೋಬನು ಘನತೆ ಗಾಂಭೀರ್ಯತೆಯಿಂದ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದು ಬಂದನು. ಆದರೆ ಸೇವಕನಾಗಿ ಮಾಡಲ್ಪಟ್ಟನು. ಯಾಕಂದರೆ ದೇವರು ಚೊಚ್ಚಲುತನದ ಹಕ್ಕನ್ನು ಗೌರವಿಸುವಂಥವನಾಗಿದ್ದಾನೆ. ಯಾಕೋಬನು ತನ್ನ ತಂದೆಗೆ ಮೋಸ ಮಾಡಿದ್ದಾನೆ. ಆದುದರಿಂದ ತನ್ನ ಮಾವನಿಂದ ಮೋಸಕ್ಕೆ ಒಳಗಾದನು. ಕಿರಿಯವನಾದ ಯಾಕೋಬನು ಹಿರಿಯವನಾದನು. ನಂತರ ಕಿರಿಯವಳನ್ನು ಹೊಂದುತ್ತೇನೆ ಅಂದುಕೊಂಡಾಗ ತಿಳಿಯದೇ ಇರುವ ರೀತಿಯಲ್ಲಿ ಹಿರಿಯವಳನ್ನು ಹೊಂದಿಕೊಂಡನು. ಯಾಕೋಬನು ಕೂಲಿ ಕೆಲಸಗಾರನ ಭಾವವನ್ನು ಪ್ರಕಟಿಸಿದನು. ಅವನು ತಂದೆಯ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಳ್ಳುವಾಗ ಅವನ ತಾಯಿಯು ಅವನ ಕೈಗಳನ್ನು ಆಡಿನ ಚರ್ಮದಿಂದ ಮುಚ್ಚುವಂತೆ ಅನುಮತಿಸಿ ಅವಕಾಶ ಮಾಡಿಕೊಟ್ಟಳು. ಹಲವು ವರ್ಷಗಳ ನಂತರ ತನ್ನ ಸ್ವಂತ ಮಕ್ಕಳು ತನ್ನನ್ನು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಮೋಸಪಡಿಸಲಿರುವರು. ಆ ಮಕ್ಕಳು ಒಂದು ಕುರಿಯನ್ನು ಕೊಂದು ಹಾಕಿ ಅದರ ರಕ್ತದಲ್ಲಿ ಯೋಸೇಫನ ವರ್ಣವುಳ್ಳ ನಿಲುವಂಗಿಯನ್ನು ಅದ್ದಿ ಯಾಕೋಬನಿಗೆ ತೋರಿಸಿದರು. ಯಾಕೋಬನು ತನ್ನ ತಂದೆಗೆ ನೆಚ್ಚಿನ ಮಗನಂತೆ ನಟನೆ ಮಾಡಿ ಮೋಸ ಮಾಡಿದನು ಮತ್ತು ಮುಂದೆ ತನ್ನ ನೆಚ್ಚಿನ ಮಗನಾದ ಯೋಸೇಫನ ಕುರಿತು ಮೋಸಕ್ಕೆ ಒಳಗಾಗಲಿದ್ದಾನೆ. ಹೇಗೋ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕಾಗಿದೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 42ನೇ ವಚನವನ್ನು. ನನ್ನ ಹಿರಿಯರ ದೇವರು, ಅಂದರೆ ಅಬ್ರಹಾಮನ ದೇವರು, ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವ ಆತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರೀಗೈಯಾಗಿ ಕಳಿಸುತ್ತಿದ್ದಿ.
ದೇವರು ನನ್ನ ಕಷ್ಟವನ್ನು, ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು ಎಂಬುದೇ. ನೋಡಿರಿ ಪ್ರಿಯ ವೀಕ್ಷಕರೇ, ಯೌವನಸ್ಥನಾಗಿದ್ದಾಗ ಮನೆಯನ್ನು, ದೇವರನ್ನು ಬಿಟ್ಟು ಓಡಿ ಹೋಗಲು ಪ್ರಯತ್ನಿಸಿದ ಯಾಕೋಬನು ಈಗ ಹಿಂದಿರುಗುವಾಗ ದೇವರನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ಈಗ ಅವನು ಲಾಬಾನನ್ನು ಬೀಳ್ಕೊಟ್ಟು ಹೊರಟು ಹೋಗಲಿದ್ದಾನೆ. ಮುಂದಕ್ಕೆ ನಾವು ಮಿಚ್ಪಾದ ಒಡಂಬಡಿಕೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 43 ಮತ್ತು 44ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಲಾಬಾನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವೇ? ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ? ಆದರೆ ಈ ನನ್ನ ಕುಮಾರ್ತೆಗಳಿಗೋಸ್ಕರವೂ ಇವರು ಹೆತ್ತ ಮಕ್ಕಳಿಗೋಸ್ಕರವೂ ಈಗ ನಾನೇನು ಮಾಡುವೆನು? ನಾವಿಬ್ಬರೂ ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣ ಬಾ, ಅದಕ್ಕೆ ಒಂದು ಸಾಕ್ಷಿ ಇರಲಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಲಾಬಾನನ ಈ ಮಾತಿಗೆ ಒಪ್ಪಿಕೊಂಡ ಯಾಕೋಬನು ಒಂದು ಕಲ್ಲನ್ನು ಕಂಬವಾಗಿ ನಿಲ್ಲಿಸುತ್ತಾನೆ ಮತ್ತು ಅವನ ಕಡೆಯವರು ಅನೇಕ ಕಲ್ಲುಗಳನ್ನು ಕೂಡಿಸಿ ಒಂದು ಕುಪ್ಪೆಯನ್ನು ಮಾಡುತ್ತಾರೆ. ಅಲ್ಲಿ ಒಂದು ಒಡಂಬಡಿಕೆಯು ಮಾಡಲ್ಪಟ್ಟಿತು. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 48 ಮತ್ತು 49ನೇ ವಚನಗಳನ್ನು ಗಮನಿಸಿರಿ. ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯೇ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮುಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಪಾ ಎಂದು ಹೆಸರಾಯಿತು ಎಂಬುದೇ. ಪ್ರಿಯರೇ, ಈ ಮಾತುಗಳು ಒಬ್ಬರಿಂದೊಬ್ಬರು ಕಿತ್ತಾಡಿಕೊಳ್ಳುತ್ತಿದ್ದ, ಒಬ್ಬರನ್ನೊಬ್ಬರು ಕದ್ದುಕೊಳ್ಳುತ್ತಿದ್ದ ಇಬ್ಬರು ವ್ಯಕ್ತಿಗಳು ಮಾಡಿದ ಒಡಂಬಡಿಕೆಯ ಮಾತುಗಳಾಗಿರುತ್ತವೆ. ಅಲ್ಲಿ ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮುಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂಬ ಅರ್ಥದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಹೇಳುತ್ತಿರುವರು. ಪ್ರಿಯರೇ, ಆ ಕಲ್ಲುಗಳ ಕುಪ್ಪೆಯು ಲಾಬಾನ ಮತ್ತು ಯಾಕೋಬನ ನಡುವೆ ಮಿಚ್ಪಾದಲ್ಲಿ ಒಂದು ಗಡಿರೇಖೆಯಾಗಿ ಉಳಿಯಿತು. ಅವರಿಬ್ಬರು ಮತ್ತೊಬ್ಬರ ಕಡೆಗೆ ದಾಟಿ ಬರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿಕೊಂಡರು. ಪ್ರಿಯರೇ, ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕದ 32ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಆದಿಕಾಂಡ 32ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಜೀವಿತದಲ್ಲಿನ ಬಿಕ್ಕಟ್ಟು, ಪೆನಿಯೇಲ್ ಬಳಿಯಲ್ಲಿ ಹೋರಾಟ, ಯಾಕೋಬನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸಿದ್ದು ಎಂಬುದಾಗಿ ಇರುತ್ತದೆ. ಪ್ರಿಯರೇ, ಆದಿಕಾಂಡ ಪುಸ್ತಕದ 32ನೇ ಅಧ್ಯಾಯವು ಯಾಕೋಬನ ಜೀವಿತದಲ್ಲಿ ಒಂದು ಉನ್ನತವಾದ ಘಟ್ಟ ಅಥವಾ ನಿರ್ದಿಷ್ಟ ಕಾಲ ಆಗಿರುತ್ತದೆ. ಹಾಗೂ ಇದನ್ನು ಅವನ ಜೀವಿತದ ಪರಿವರ್ತನ ಕಾಲ ಎಂಬುದಾಗಿಯೂ ಕರೆಯಬಹುದು. ಹೇಗೋ ಇದು ಯಾವ ಕಾರಣಕ್ಕೂ ಯಾಕೋಬನ ಪರಿವರ್ತನೆಯಾಗಿರುವುದಿಲ್ಲ. ದೇವರು ಯಾಕೋಬನಿಗೆ ಪ್ರತ್ಯಕ್ಷನಾಗಿ ಅವನು ಒಂದು ರೀತಿಯಲ್ಲಿ ದೇವರಿಗೆ ಪ್ರತಿಕ್ರಿಯಿಸಿದ ಕೆಲವು ಮಬ್ಬಾದ ಘಟನೆಗಳನ್ನು ಬಿಟ್ಟರೆ ಯಾಕೋಬನು ಕೂಡ ಇಂಥ ಒಬ್ಬ ಮನುಷ್ಯನೇ ಆಗಿರುತ್ತಾನೆ. ಪ್ರಿಯರೇ, ಲೋಕದಲ್ಲಿ ದೇವರ ಪ್ರತಿನಿಧಿಯೂ ಆತನ ಸಾಕ್ಷಿಯೂ ಆಗಿರುವ ಯಾಕೋಬನು ಕೆಟ್ಟ ಸಾಕ್ಷಿಯನ್ನು ಹೊಂದಿದವನಾಗಿದ್ದಾನೆ. ಆದರೆ ದೇವರು ಅವನೊಂದಿಗೆ ಈಗ ವ್ಯವಹರಿಸಲಿದ್ದಾನೆ. ನಿಜವಾಗಿ ಹೇಳುವುದಾದರೆ ದೇವರು ಅವನನ್ನು ಹೊಂದಿಕೊಳ್ಳಲು ಅವನನ್ನು ಕುಂಟು ಮಾಡುತ್ತಾ ಇದ್ದಾನೆ. ಕರ್ತನು ತಾನು ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸ್ತಾನೆ. ಅದು ಆತನ ವಿಧಾನವಾಗಿರುತ್ತದೆ. ಲೋಟನು ಸಹ ದೇವರ ಮಗುವಿನಂತೆ ಕಂಡು ಬರಲಿಲ್ಲ, ಆದರೆ ಅವನು ದೇವರ ಮಗನಾಗಿದ್ದನು. ಖಂಡಿತವಾಗಿಯೂ ದೇವರು ಲೋಟನನ್ನು ಪರಿಶೋಧನೆಯ ಬೆಂಕಿಗಳ ಮೂಲಕ ನಡೆಸಿದನು ಮತ್ತು ಅವನು ಸೊದೋಮ್ ಗೊಮೋರದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಈಗ ಯಾಕೋಬನ ಅನುಭವವೂ ಇದೇ ಆಗಿರುತ್ತದೆ. ಅವನು 20 ವರ್ಷಗಳ ಕಾಲ ತನ್ನ ಮಾವನಾದ ಲಾಬಾನನ ಕೆಳಗೆ ಶಿಕ್ಷಿತನಾಗಲು ದೇವರು ಅವನನ್ನು ಒಳಪಡಿಸಿದನು. ಅದು ಯಾಕೋಬನಿಗೆ ಶ್ರೇಷ್ಠವಾದ ಅನುಭವವಾಗಿತ್ತು. ಪ್ರಿಯರೇ, ಮುಂದಕ್ಕೆ ನಾವು ಯಾಕೋಬನ ಜೀವಿತದಲ್ಲಿನ ಬಿಕ್ಕಟ್ಟು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನೆದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನಾಯಿಮ್ ಎಂದು ಹೆಸರಿಟ್ಟನು ಎಂಬುದೇ.
ಪ್ರಿಯರೇ, ದೇವರು ಯಾಕೋಬನನ್ನು ಫಲಿಸುವ ಮತ್ತು ಆತನಿಗೋಸ್ಕರ ನಿಜವಾದ ಮಹತ್ವದ ಹಾಗೂ ಸಾಕ್ಷಿಯ ಸ್ಥಳಕ್ಕೆ ತರುವ ಕಾರಣದ ನಿಮಿತ್ತ ದೇವರು ಯಾಕೋಬನೊಂದಿಗೆ ನೇರವಾಗಿ ವ್ಯವಹರಿಸಲು ಆರಂಭಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 3-5 ವಚನಗಳು ನಾವು ಓದುವಾಗ, ಪ್ರಿಯರೇ, ಅಲ್ಲಿ ಲಾಬಾನನೊಂದಿಗೆ ಆದ ಅನುಭವದ ನಂತರವೂ ಅವನು ಇನ್ನೂ ತನ್ನ ಬುದ್ಧಿಯನ್ನು ಬಿಟ್ಟು ಬಿಡುವ ಹಾಗೆ ಕಂಡುಬರುವುದಿಲ್ಲ. ಈಗ ಅವನು ತನ್ನ ಸ್ವದೇಶಕ್ಕೆ ಹಿಂದಿರುಗುತ್ತಾ ಇದ್ದಾನೆ ಮತ್ತು 20 ವರ್ಷಗಳ ಹಿಂದೆ ತಾನು ನೋಡಿದಂಥ ತನ್ನ ಅಣ್ಣನಾದ ಏಸಾವನನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾನೆ. ಯಾಕೋಬನು ಸೂಚನೆಗಳೊಂದಿಗೆ ತನ್ನ ಸೇವಕರನ್ನು ಏಸಾವನ ಬಳಿಗೆ ಕಳುಹಿಸಿ ಹೇಳುತ್ತಿರುವುದೇನೆಂದರೆ, ನೀವು ನನ್ನ ಅಣ್ಣನಾದ ಏಸಾವನನ್ನು ನೋಡಿದ ಕೂಡಲೇ ಅವನು ನನ್ನ ಪ್ರಭುವಾಗಿರುವನು ಎಂಬುದಾಗಿಯೂ ನಾನು ಅವನ ಸೇವಕನಾದ ಯಾಕೋಬನು ಎಂಬುದಾಗಿಯೂ ಹೇಳಿರಿ ಎಂಬುದೇ. ನೋಡಿರಿ, ಮುಂಚೆ ಯಾಕೋಬನು ಈ ರೀತಿಯಾಗಿ ಮಾತಾಡಿರಲಿಲ್ಲ. ಅವನು ಚೊಚ್ಚಲುತನದ ಹಕ್ಕನ್ನು ಯುಕ್ತಿಯಿಂದ ಪಡೆದುಕೊಂಡು ತಂದೆಯಿಂದ ಆಶೀರ್ವಾದವನ್ನು ಮೋಸದಿಂದ ಹೊಂದಿಕೊಂಡಿದ್ದನು. ಆದರೆ ಈಗ ಅವನ ಮಾತು ವ್ಯತ್ಯಾಸವಾಗಿದೆ. ಬಹುಶಃ ತನ್ನ ಮಾವನಾದ ಲಾಬಾನನಿಂದ ಹಲವಾರು ಸಂಗತಿಗಳನ್ನು ಅವನು ಕಲಿತುಕೊಂಡಿರುತ್ತಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 6ನೇ ವಚನವನ್ನು. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಎಂಬುದೇ. ಪ್ರಿಯರೇ, ತನ್ನ ಸೇವಕರು ತಂದ ಈ ಸಂದೇಶವನ್ನು ಕೇಳಿದ ಯಾಕೋಬನು ಬಹಳಷ್ಟು ಭಯಗೊಂಡಿರುತ್ತಾನೆ. ಏಸಾವನು ಈ ಸೇವಕರ ಮುಂದೆ ತನ್ನ ಉದ್ದೇಶಗಳನ್ನು ವ್ಯಕ್ತಪಡಿಸಿರಲಿಲ್ಲ. ಒಂದು ವೇಳೆ ಯಾಕೋಬನು ತನ್ನ ಸೇವಕರಿಗೆ, ನೀವು ಅವನಲ್ಲಿ ಯಾವುದೇ ರೀತಿಯಾದ ಕಹಿಭಾವವನ್ನು ಕಂಡಿರಾ ಎಂಬುದಾಗಿ ಕೇಳಿರಬಹುದು. ಅದಕ್ಕೆ ಉತ್ತರವಾಗಿ ಒಬ್ಬ ಸೇವಕನು, ಇಲ್ಲ, ಅವನಲ್ಲಿ ಯಾವ ಕಹಿಭಾವವೂ ಕಾಣಿಸಲಿಲ್ಲ, ಆದರೆ ಅದರ ಬದಲಾಗಿ ನಿನ್ನನ್ನು ಸಂಧಿಸಲಿಕ್ಕೆ ಬರುವ ಸಂತೋಷವೂ ಕಂಡುಬರುತ್ತಿತ್ತು ಎಂಬುದಾಗಿ ಹೇಳಿರಬಹುದು. ಆದರೂ ಏಸಾವನ ಸಂತೋಷವು ಯಾಕೋಬನಿಗೆ ಯಾವ ಆದರಣೆಯನ್ನೂ ತರಲಿಲ್ಲ. ತನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಎಂಬುದಾಗಿ ಅವನು ಸಂತೋಷ ಪಡುತ್ತಿರುವುದು ಇದರ ಅರ್ಥವಾಗಿರಬಹುದು ಎಂಬುದಾಗಿ ಅರ್ಥ ಮಾಡಿಕೊಂಡ ಯಾಕೋಬನು ಗಲಿಬಿಲಿಗೊಂಡಿರುತ್ತಾನೆ. ನೋಡಿರಿ ಪ್ರಿಯರೇ, ಯಾಕೋಬನ ಜೀವಿತ ಈಗ ಯಾವ ಸ್ಥಿತಿಯಲ್ಲಿದೆ. ಅಂದು ಅಣ್ಣನಿಗೆ ಮೋಸ ಮಾಡಿ ಗಲಿಬಿಲಿಯಿಂದ ಓಡಿ ಬಂದಿದ್ದಾನೆ. ಅಣ್ಣನಿಂದ ತಪ್ಪಿಸಿಕೊಂಡು ಈಗ ಅದೇ ಏಸಾವನು ಅಣ್ಣನನ್ನು ಭೇಟಿಯಾಗಲು ಹೋಗುವಾಗ ತಿರುಗಿ ಗಲಿಬಿಲಿಯಲ್ಲಿ ಇದ್ದಾನೆ. ದೇವರ ವಾಕ್ಯ ಯಾವಾಗಲೂ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವಿತವನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ, ನಾವು ನಮ್ಮ ಜೀವಿತವನ್ನು ಸಾಗಿಸುವಾಗ ಒಳ್ಳೆಯದನ್ನೇ ಬಿತ್ತುವುದಾದರೆ ಒಳ್ಳೆಯದನ್ನೇ ಕೊಯ್ಯುತ್ತೇವೆ, ಕೆಟ್ಟದನ್ನು ಬಿತ್ತಿದರೆ ಕೆಟ್ಟದನ್ನೇ ಕೊಯ್ಯುತ್ತೇವೆ. ದೇವರ ಮಾತಿಗೆ ವಿಧೇಯರಾಗೋಣ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ಜೀವಿತ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಸ್ವಾಮಿ. ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳು, ಆಲೋಚನೆಗಳು ನಮ್ಮಲ್ಲಿ ಇರುವುದಾದರೆ ಅವುಗಳಿಂದ ನಮಗೆ ಬಿಡುಗಡೆಯನ್ನು ಕೊಡು. ಈ ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿದವರಾಗಿ, ಪರಿಶುದ್ಧರು, ಸತ್ಯವಂತರಾಗಿ, ಪರಲೋಕ ಭಾವದವರಾಗಿ ಆತ್ಮನ ಕುರಿತು ಬಿತ್ತುವುದಕ್ಕೆ ನಮಗೆ ಸಹಾಯ ಮಾಡು. ಇದರ ಮೂಲಕ ನಿತ್ಯ ಜೀವನ ಹೊಂದಿಕೊಳ್ಳುವಂಥ ನಿರೀಕ್ಷೆ ಜೀವಿತಕ್ಕೆ ನಮ್ಮನ್ನು ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸುತ್ತೇವೆ. ಅವರು ಇರುವಂಥ ಸ್ಥಳದಲ್ಲಿ ಅವರ ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ಸದುತ್ತರವನ್ನು ಕೊಡು. ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ದೃಢಚಿತ್ತದಿಂದ, ಆರೋಗ್ಯದಿಂದ ನಿನ್ನನ್ನು ಹಿಂಬಾಲಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯಾಕೋಬನು ಲಾಬಾನನ ಬಳಿಯಲ್ಲಿ ಎಷ್ಟು ವರ್ಷ ಇದ್ದನು? ಯಾಕೋಬನು ಲಾಬಾನನ ಬಳಿಯಲ್ಲಿ ಎಷ್ಟು ವರ್ಷ ಇದ್ದನು? ಉತ್ತರ 14, 20, 21. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ
ಕಳುಹಿಸಿರಿ. 7618737772. ಪ್ರಿಯರೇ, ಯಾಕೋಬನು ತನ್ನ ಮಾವನ ಬಳಿಯಿಂದ ಅವಸರವಾಗಿ ಹೊರಟು ಹೋಗುತ್ತಾನೆ. ಅವನು ಅದಕ್ಕೆ ಸಿದ್ಧವಾಗಿದ್ದನು. ಲಾಬಾನನು ಬೆನ್ನಟ್ಟಿದರೂ ಕೂಡ ದೇವರು ಮಧ್ಯ ಪ್ರವೇಶಿಸಿ ತಡೆದದ್ದರಿಂದ ಅವರಿಬ್ಬರೂ ಒಡಂಬಡಿಕೆ ಮಾಡಿಕೊಂಡರು. ಹಾಗೆಯೇ ನಾವು ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ದೇವರೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಂಡಿರುವಾಗ ದಿನಾಲೂ ದೇವರೊಂದಿಗಿನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲೋಣ. ಆತ್ಮೀಯ ವೀಕ್ಷಕರೇ, ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೂ ತಿಳಿಯಪಡಿಸಿರಿ, ತಪ್ಪದೆ ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.